ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ, ನಾಚಿಕೆ ನಮ್ಮ ಜೊತೆ ಠೂ ಬಿಟ್ಟಿದೆ. We have got a very good song, Panchatantrali, one of the highlight song, Shrungarada Honge Mara. Romantic song, Shrungarada Honge Mara. ಲಿರಿಕಲಿ ಒಂದು ಹಂತ ದಾಟಿರೋ ಥರದ ಸಾಲುಗಳನ್ನು ಟ್ರೈ ಮಾಡಿ ಅದಕ್ಕೆ ಹರಿಕೃಷ್ಣ ಅವರು ಸೌಂಡು ಮಿಕ್ಸಿಂಗ್ ಮಾಸ್ಟರಿಂಗ್ ಮಾಡಿ ಅದೊಂದು 50 ವರ್ಷ ಹಿಂದೆ ಪ್ಲೇ ಮಾಡಿದ್ರು ಕೇಳಬೇಕು, ಇನ್ನೊಂದು 50 ವರ್ಷ ಮುಂದೆ ಪ್ಲೇ ಮಾಡಿದ್ರು ಕೇಳಬೇಕು ಅಂಥದ್ದೊಂದು ಮೆಲಡಿನ ತಯಾರು ಮಾಡ್ತಾರೆ. ಈ ಬರವಣಿಗೆ ಕಂಪೋಸಿಷನ್ನು ಜೊತೆಗೆ ನೃತ್ಯ ಕೂಡ ತುಂಬ ಇಂಪಾರ್ಟೆಂಟ್. ಕೊರಿಯೋಗ್ರಾಫರ್ ಒಬ್ಬ ಕೈ ಕೊಟ್ಬಿಟ್ರೆ ನಟ ತಪ್ಪಾಗಿ ಕಾಣಿಸ್ತಾನೆ, ನಿರ್ದೇಶಕ ತಪ್ಪಾಗಿ ಕಾಣಿಸ್ತಾನೆ, ಆ ಹಾಡು ಹಿಟ್ಟಾಯ್ತೋ ಹೋಯ್ತೋ ಮಲ್ಕೋತೋ ಎದ್ದು ಕೂತ್ಕೋತೋ ಏನೂ ಗೊತ್ತಾಗೋದಿಲ್ಲ. ಸೊ ಅದನ್ನು ತುಂಬ ಒಂದು ಕುದುರೆ ಮೇಲೆ ಸವಾರಿ ಮಾಡ್ತಾ ಒಂದು ಲಗಾಮ್ ಹಿಡ್ಕೊಂಡಂಗೆ ಕೊರಿಯೋಗ್ರಫಿ ಮಾಡಿದ್ದಾನೆ ಇಮ್ರಾನ್. ಫಸ್ಟ್ ಸರ್ ನನ್ನ ಕರೀತಾರೆ ಯೋಗರಾಜ್ ಸರ್ ಆ್ಯಂಡ್ ನನಗೆ ಹೇಳ್ತಾರೆ, ಇಮ್ರಾನ್ ಒಂದು ತುಂಬ ಇಂಟೆನ್ಸ್ ರೊಮ್ಯಾಂಟಿಕ್ ಸಾಂಗ್ ಶೂಟ್ ಮಾಡಬೇಕು ಆ್ಯಂಡ್ ಐ ವಾಂಟೆಡ್ ಇನ್ ಅ ಸಿ ಸ್ಟೈಲ್. ಸಿ ಸ್ಟೈಲ್ ಅಂದರೆ ಏನು ಸರ್ ಅಂತ ಕೇಳಿದರೆ, ಕಂಟೆಂಪ್ರರಿ ಆ್ಯಂಡ್ ವೆರಿ ಕ್ಯಾಂಡಿಡ್. ಓಕೆ, ಕಂಟೆಂಪ್ರರಿ ಅಂದಿದ ತಕ್ಷಣ ಅರ್ಥ ಆಗುತ್ತೆ, ಬಟ್ ಕ್ಯಾಂಡಿಡ್ ಅಂದರೆ ಭಯ ಆಗುತ್ತೆ. ಕ್ಯಾಂಡಿಡ್ ಅಂದರೆ ಏನಂದರೆ ದ ಆರ್ಟಿಸ್ಟ್ ಶುಡ್ ನಾಟ್ ನೋ ದಟ್ ದ ಕ್ಯಾಮ್ರಾ ಎಕ್ಸಿಸ್ಟ್ ಆ್ಯಂಡ್ ಅವರಿಬ್ಬರು ಏನು ಕ್ಯಾರೆಕ್ಟರ್ ಸಿನಿಮಾಲ್ಲಿ ಪ್ಲೇ ಮಾಡಿದ್ದಾರೆ ಆ ಕ್ಯಾರೆಕ್ಟರ್ಸ್ನ ತುಂಬ ಚೆನ್ನಾಗಿ ಎಲಿವೇಟ್ ಮಾಡಿಬಿಟ್ಟು ಒಂದು ರೊಮ್ಯಾಂಟಿಕ್ ಸಾಂಗ್ ಶೂಟ್ ಮಾಡಬೇಕು. ಆ ಕಂಟೆಂಪ್ರರಿ ಜೊತೆಗೆ ನಾವು ಫಿಲ್ಮಿ ಸ್ಟೈಲ್ ಜೊತೆಗೆ ಇಟ್ಕೊಂಡ್ಬಿಟ್ಟು ಇಟ್ ಶುಡ್ ಲುಕ್ ವೆರಿ ಫ್ರೆಶ್ ಬಿಕಾಸ್ 2 ನ್ಯೂ ಪೀಪಲ್ ಆರ್ ಡೂಯಿಂಗ್. ಸೊ ನಾವು ರಿಹರ್ಸಲ್ ಮಾಡೋದು ಸ್ಟಾರ್ಟ್ ಮಾಡಿದ್ವಿ. ಒಂದು ತುಂಬ ಲಿಫ್ಟಿಂಗ್ಸ್ ಇತ್ತು ಈ ಸಾಂಗಲ್ಲಿ. ಲಿಫ್ಟಿಂಗ್ ಟು ಶೋ ದ್ಯಾಟ್ ಶೃಂಗಾರದ ಹೊಂಗೆ ಮರ ಸಿಂಬಾಲಿಕಲಿ ತೋರಿಸ್ಬೇಕು. ಆಮೇಲೆ ಅವ್ರ ಬಾಡೀಸ್ ಶುಡ್ ಮ್ಯಾಚ್ ಟು ಈಚ್ ಅದರ್ ಅಟ್ ದ ಸೇಮ್ ಟೈಮ್ ಇಟ್ ಶುಡ್ ಲುಕ್ ವೆರಿ ಪ್ಲೆಸೆಂಟ್, ನೈಸ್ ಆ್ಯಂಡ್ ಎಲಿಗೆಂಟ್. ಇಷ್ಟು ಎಕ್ಸ್ಪ್ರೆಷನ್ಸ್ ಕ್ಯಾರಿ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಾವು ರಿಹರ್ಸಲ್ ಸ್ಟಾರ್ಟ್ ಮಾಡಿದ್ವಿ. ವಿಲ್ ನಾಟ್ ಬಿಲೀವ್, ರಿಹರ್ಸಲ್ಸ್ ಮಿನಿಮಮ್ ಏನಿಲ್ಲ ಅಂದರೂ ನನ್ನ ಟೀಮ್ ಜೊತೆಗೆ ಶರತ್, ನಿಖಿತಾ, ನಾಗೇಂದ್ರ, ನಾನು ಮತ್ತು ಸೋನಲ್, ವಿಹಾನ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವ್ರ ಟೀಮ್ಗಳೆಲ್ಲ ಜೊತೆಗೆ ಸೇರಿ ಕಾಸ್ಟ್ಯೂಮ್ಸ್ಗೆಲ್ಲ ಬಂದು ಮಿನಿಮಮ್ ಏನಿಲ್ಲ ಅಂದ್ರೂ ಈ ಸೀಕ್ವೆನ್ಸ್ ನಾವು ಒಂದು 20-25 ಡೇಸ್ಗಿಂತ ಜಾಸ್ತಿ ರಿಹರ್ಸಲ್ ಮಾಡಿದ್ದೀವಿ. ಶೃಂಗಾರದ ಹೊಂಗೆ ಮರ ಸಾಂಗ್ ಬೇಸಿಕಲಿ ಅದು ಇಟ್ ಮೆಂಟ್ ಟು ಬಿ ವೆರಿ ರೊಮ್ಯಾಂಟಿಕ್ ಸಾಂಗ್. ಸೊ ಅದು ಕಷ್ಟ ಆಯಿತು ನಮಗೆ. ಕೆಲವೊಂದು ರೆಫರೆನ್ಸ್ ವಿಡಿಯೋಸ್ ತೋರಿಸಿದ್ರು. ಸೊ ಅವಾಗ ನೋಡಿದಾಗ ಅಯ್ಯೋ ಸರ್ ಇದು ಕಷ್ಟ ಇದೆ, ಆಗಲ್ಲ ಅಂತ ಅನ್ಕೊಂಡಿದ್ವಿ. ಆ ಸಾಂಗ್ಗೆ ಐ ಥಿಂಕ್ ಕಷ್ಟಪಟ್ಟಿದ್ದಾಗೆ ನಾನು ಮತ್ತು ವಿಹಾನ್ ನಮ್ಮ ಲೈಫಲ್ಲಿ ಯಾವ ಡ್ಯಾನ್ಸು ಮಾಡಲಿಕ್ಕಿಲ್ಲ. ಮನೇಲಿ ಎಲ್ಲ ಬೇರೆ ಕಡೆ ಟಪಂಗುಚ್ಚಿ ಡ್ಯಾನ್ಸ್, ಇದು ಡ್ಯಾನ್ಸ್, ಅದು ಡ್ಯಾನ್ಸ್ ಮಾಡ್ತೀವಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮಗೆ ಬೇಸಿಕ್ಕು ಗೊತ್ತಿರಲಿಲ್ಲ ಈ ಪರ್ಟಿಕ್ಯುಲರ್ ಒಂದು ಬೇರೆ ಫಾರ್ಮ್ ಆಫ್ ಡ್ಯಾನ್ಸ್ ಅದು. ಸೊ ಬಾಲಿವುಡ್ ಹಾಲಿವುಡ್ ಸ್ಟೈಲಲ್ಲಿ ಇಮ್ರಾನ್ ಸರ್ ತೆಗೆದು ಈ ಪರ್ಟಿಕ್ಯುಲರ್ ಸಾಂಗ್ ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ ನಮಗೆ, ಔಟ್ಡೋರ್ ಶೂಟಿಂಗ್ ಹೋಗ್ತಿದ್ದೀರಾ, 10 ಡೇಸ್ ನೀವು ಬೆಂಗಳೂರಲ್ಲಿ ಇಲ್ಲ, ಅದಕ್ಕೆ ಸೆಟ್ಟಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕಂತ ಅದಕ್ಕೆ ಪ್ರಾಕ್ಟೀಸ್ ಮಾಡಿ ವಿಡಿಯೋ ಕಳಿಸ್ತಾ ಇದ್ದೀವಿ ಇಮ್ರಾನ್ ಸರ್ಗೆ. ಇಟ್ಸ್ ಅ ವೆರಿ ಇಂಟೆನ್ಸ್ ಸಾಂಗ್, ವೆರಿ ಡಿಫಿಕಲ್ಟ್ ಆಲ್ಸೋ, ಬಟ್ ಈಗ ವಿ ಆರ್ ಮೇಕಿಂಗ್ ಇಟ್ ಈಸಿ ಬಿಕಾಸ್ ವಿ ಹ್ಯಾವ್ ಲರ್ನ್ ದ ಟೆಕ್ನಿಕ್ಸ್ ಆಸ್ ವೆಲ್. ಇವಾಗಲೇ ಒಂದು 3-4 ದಿನ ಪ್ರಾಕ್ಟೀಸ್ ಮಾಡಿದ್ವಿ ಅಲ್ಲಿ ಬ್ಯಾಂಗ್ಳೂರಲ್ಲಿ. ಚೆಲ್ಲಾಟಕ್ಕೆ ಚೆಲುವು ಎಂದಿದೆ, ಇಬ್ಬರ ಕಾಮನೆ ನೂರು, ತುಟಿಗಾಯಕ್ಕೆ ಕಾರಣ ಯಾರು, ಇದು ಗೊತ್ತಿಲ್ಲದ ರೋಮಾಂಚನ. ಲವ್ ಅನ್ನೋ ರೊಮ್ಯಾನ್ಸ್ ಅನ್ನೋದು ಒಂದು ಸಿಂಬಲ್ ಇದೆ, ರೆಡ್ ಕಲರ್ನ ಎನ್ಹಾನ್ಸ್ ಮಾಡಿ ಆ ರೊಮ್ಯಾನ್ಸ್ನ ಎಲಿವೇಟ್ ಮಾಡೋಣ ಸರ್, ಹೆಂಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಸುಜ್ಞಾನ್ ಸರ್ ಡೆಫಿನೆಟ್ಲಿ ಸಪೋರ್ಟೆಡ್ ಇಟ್ ಅ ಲಾಟ್. ಸೊ ಏನಂದ್ರೆ ಪ್ರತಿ ಸೆಟ್ಟಲ್ಲೂ ಒಂದೇ ಟೇಕ್ ತೆಗಿತಾ ಇದ್ರು. ಏನಂತಂದರೆ ಇಡೀ ಸಾಂಗ್ ನಾವು ಕಂಪೋಸ್ ಮಾಡಿಬಿಟ್ಟಿದ್ವಿ ಕೊರಿಯೋಗ್ರಫಿದು. ಸೊ ಒಂದ್ಸಲ ಸ್ಟಾರ್ಟ್ ಮಾಡೋದಕ್ಕೆ ಆಲ್ಮೋಸ್ಟ್ ಇಡೀ ಸಾಂಗ್ ನಾವು ಡ್ಯಾನ್ಸ್ ಮಾಡಿ ಪರ್ಫಾರ್ಮ್ ಮಾಡಬೇಕಾಗಿತ್ತು ಪ್ರತಿ ಇದರಲ್ಲೂ. ಸೊ ಪ್ರತಿ 6-7 ಸೆಟಪ್ನಲ್ಲೂ ಕೂಡ ಒಂದು ಹಂಗೆ ಪರ್ಫಾರ್ಮ್ ಮಾಡಿಸಿ ಆ ಸೆಟ್ಟಿಗೆ ತಕ್ಕನಂಗೆ ಆ ಜಾಗಕ್ಕೆ ತಕ್ಕನಂಗೆ ಸೊ ಅವರು ಕಂಪೋಸ್ ಮಾಡ್ಕೊಂಡು ಮಾಡ್ತಾಯಿದ್ರು. ಸೊ ಅದಕ್ಕೆ ತಕ್ಕನಂಗೆ ಸಾಕಷ್ಟು ಲೈಟಿಂಗ್ ಸ್ಕೀಮ್ಗಳು ಪ್ಲಸ್ ಕಲರ್ ಸ್ಕೀಮು, ಬ್ಯಾಕ್ಗ್ರೌಂಡ್ಸು ಅದನ್ನೆಲ್ಲ ಚೆನ್ನಾಗಿ ವರ್ಕೌಟ್ ಮಾಡಿದ್ವಿ. ಅದರಲ್ಲಿ ಸುಮಾರು ಒಂದು ಇಂಡೋರ್ನಲ್ಲಿ ತುಂಬ ಒಳ್ಳೆ ಸೆಟಪ್ಗಳನ್ನ ನಮಗೆ ಹೊಸಮನೆ ಮೂರ್ತಿ ಮಾಡಿಕೊಟ್ಟಿದ್ರು. ಈ ಶೃಂಗಾರದ ಹೊಂಗೆ ಮರ ವರ್ಡೇ ನಮಗೆ ಒಂಥರ ಕಿಕ್ಕಿದೆ. ಭಾಳ ಚೆನ್ನಾಗಿ ಯೋಗರಾಜ್ ಸರ್ ಚೆನ್ನಾಗಿ ಹಾಡು ಮಾಡಿದ್ದಾರೆ ಅದನ್ನು. ಅಲ್ಲಿ ಏನಾಗುತ್ತೆ, ಸಾಂಗಲ್ಲಿ ಟೋಟಲ್ ಶೃಂಗಾರದ ಒಂದು ಎಲಿಮೆಂಟ್ಸನ್ನು ಇದುವರೆಗೂ ಏನೇ ನಾವು ಸಿನಿಮಾಗಳಲ್ಲಿ ನೋಡಿದ್ವಿ ಅದಕ್ಕಿಂತ ಡಿಫ್ರೆಂಟಾಗೇ ಮಾಡಬೇಕು ಅನ್ನೋದೊಂದು ಚಾಲೆಂಜಿಂಗ್ ಆಗಿತ್ತು. ಯಾಕೆ ಸಿನಿಮಾದಲ್ಲಿ ಥ್ರೂಔಟು ರೆಸ್ಟ್ನೆಸ್ಸು ಮತ್ತು ರೆಸ್ಟ್ಲೆಸ್ಸು ಏನು ಜರ್ನಿ ಆಫ್ ರೇಸು, ಆಮೇಲೆ ಜಗಳಗಳು, ಗಲಾಟೆ ಈ ಥರದ್ದೇ ಇರೋದ್ರಿಂದ ಈ ಒಂದು ಪ್ಯಾಟ್ರನ್ನು ಟೋಟಲ್ ಡಿಫ್ರೆಂಟಾಗಿ ನಮಗೆ ಅದರ ಪ್ಯಾಚಪ್ ಮಾಡೋಕ್ಕೆ ಬೇಕಾಗಿತ್ತು. ಹಾಗಾಗಿ ಈ ಒಂದು ಸಾಂಗ್ ಮೆಲೋಡಿ ಏನಿದೆ, ಮೆಲೋಡಿ ಕ್ಯಾಚ್ ಮಾಡಿಕೊಂಡು ಇಮ್ರಾನ್ ಸರ್ ಜೊತೆಗೆ ಡ್ಯಾನ್ಸ್ ಮಾಸ್ಟರ್ ಏನಿದ್ದಾರೆ ಅವ್ರ ಜೊತೆಗೆ ಕೂತ್ಕೊಂಡು ಪ್ಲ್ಯಾನ್ ಮಾಡಿ ಸುಮಾರು 20-30 ಪ್ಯಾಟರ್ನ್ಸ್ ವರ್ಕೌಟ್ ಮಾಡಿದ್ವಿ. ಆ 20-30 ಪ್ಯಾಟರ್ನ್ಸಲ್ಲಿ ಪಿಕ್ ಮಾಡಿ ಒಂದೊಂದು ಎಲಿಮೆಂಟ್ ತೊಗೊಂಡು
ಅದು ಫೈನಲ್ ಸ್ಟೇಜಿಗೆ ಬರೋ ಅಷ್ಟೊತ್ತಿಗೆ ನಮಗೊಂದು 6 ಪ್ಯಾಟರ್ನ್ಸ್ ಫೈನಲ್ ಆಯಿತು. ಅಟ್ ದ ಸೇಮ್ ಟೈಮ್ ಪ್ರಾಪರ್ಟೀಸ್ ಎಲ್ಲ ಎಕ್ಸ್ಕ್ಲೂಸಿವ್ ಆಗಿ ಒಂದು ಪ್ರಾಪರ್ಟಿ ರೆಡ್ಡು, ಒಂದು ಪ್ರಾಪರ್ಟಿ ವೈಟು, ಕ್ಯಾಂಡಲ್ಸ್ ಇರಬೇಕು, ಅಲ್ಲಿ ಆರೆಂಜ್ ಫ್ಲೇಮ್ಸ್ ಇರಬೇಕು, ಅದ್ರ ಜೊತೆಗೆ ವೈಟ್ ಸ್ಮೋಕ್ ಇರಬೇಕು, ಡ್ರೈ ಐಸ್ ಇರಬೇಕು, ಬಟ್ ವೆಟ್ ಇರಬೇಕು ಫ್ಲೋರು. ಅದ್ರ ಜೊತೆಗೆ ಇವರಿಬ್ರು ಡ್ಯಾನ್ಸ್ ಮಾಡುವಾಗ ಸ್ಕಿಡ್ ಆಗಬಾರ್ದು, ದೇ ಶುಡ್ ಫೀಲ್ ಕಂಫರ್ಟೇಬಲ್. ಫೋರ್ಗ್ರೌಂಡಲ್ಲಿ ಒಂದು ರೆಡ್ ಶ್ಯಾಂಡ್ಲಿಯರ್ ಬೇಕು. ಸೊ ಸಣ್ಣ ಪುಟ್ಟದು ಪ್ರಾಪರ್ಟೀಸ್ ಮಾಡ್ತಾ 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 ಇಟ್ ಸ್ಟಾರ್ಟ್ ಬಿಕಮಿಂಗ್ ಹ್ಯೂಜ್. ಅಂದರೆ ನಾವು ಸಣ್ಣ ಪುಟ್ಟ ಪ್ರಾಪರ್ಟೀಸ್ ಹೇಳಿದ್ದು ಯಾವುದಕ್ಕೆ ಅಂದರೆ ನಮಗೆ ಪ್ರಾಪರ್ಟೀಸು ಅಥವಾ ಸೆಟ್ಟು ಇವ್ರ ಎಕ್ಸ್ಪ್ರೆಷನ್ಸ್ನ ಓವರ್ಕಮ್ ಮಾಡಬಾರ್ದು, ಓವರ್ ಶ್ಯಾಡೋ ಮಾಡಬಾರ್ದು. ಇವರಿಬ್ಬರೇ ಹೈಲೈಟಲ್ಲಿಟ್ಟು ಬ್ಯಾಕ್ಗ್ರೌಂಡ್ ಸಪೋರ್ಟ್ ಮಾತ್ರ ಮಾಡಬೇಕು ಅಂತ ಅಂದ್ಕೊಂಡು ಶುರು ಮಾಡಿದ್ದು. ಬಟ್ ಬ್ಯಾಕ್ಗ್ರೌಂಡ್ ವಾಸ್ ಬಿಕಮಿಂಗ್ ಎಮಿನೆಂಟ್. ಇವ್ರ ಎಕ್ಸ್ಪ್ರೆಷನ್ ಶುಡ್ ಲುಕ್ ಮೋರ್ ಡಾಮಿನೆಂಟ್. ಇದರಲ್ಲಿ ಮೆಲಡಿಗಳಿದೆ, ಮಸಾಲೆ ಇದೆ, ಒಣ ವೇದ ಅಂತ ಇದೆ, ಪ್ಯೂರ್ ವೇದ ಅಂತ ಇದೆ, ತುಂಟತನ ಇದೆ, ಪ್ರೇಮ ಕಾಮ ಶೃಂಗಾರ ಎಲ್ಲ ಇದೆ. ಸೊ ಥ್ಯಾಂಕ್ಸ್ ಟು ಹರಿಕೃಷ್ಣ, ಅವರ ಒಂದು ಮ್ಯೂಸಿಕ್ನ ಮ್ಯಾಜಿಕ್ಕಿಗೆ ಒಂದು ದೀರ್ಘದಂಡ ನಮಸ್ಕಾರ ನನ್ನದು ಹರಿಕೃಷ್ಣ ಅವರಿಗೆ.